ಬಹುತೇಕ ಎಲ್ಲವೂ ಕೂಡ ಮಾಂಸಾಹಾರಿಗಳೇ ಆಗಿರ್ತದೆ. ಇವು ಕೆಲವು ಏನಾಗ್ತದೆ, ಮಾಂಸದ ರುಚಿ ಕಂಡಂತ ಸಂದರ್ಭದಲ್ಲಿ ಅವಕ್ಕೆ ಬೇಕು ಅಂದಾಗ, ಹಸಿವಾದಂತ ಸಂದರ್ಭದಲ್ಲಿ ಏನೂ ಸಿಗ್ಲಿಲ್ಲ ಅಂದ್ರೆ, ಸಣ್ಣ ಪುಟ್ಟ ಮಕ್ಕಳು ಯಾರು ಇಲ್ಲ ಅಂದ್ರೆ, ಜನನಿಬಿಡ ಪ್ರದೇಶದಲ್ಲಿ ಯಾರು ಇರಲಿಲ್ಲ ಅಂದ್ರೆ ಸಣ್ಣ ಮಕ್ಕಳು ಬಂದಾಗ ಅಟ್ಯಾಕ್ ಮಾಡುವಂತ ಸಂದರ್ಭಗಳು ಹೆಚ್ಚಿಗೆ ಆಗಿರ್ತವೆ. ಇದು ಇಡೀ ದೇಶದಲ್ಲಿ ನಡೀತಾ ಇರ್ತದೆ. ಈ ದೇಶದಲ್ಲಿ ನಾವು ಇತಿಹಾಸವನ್ನ ನೋಡಿದಾಗ ಅನೇಕ ಪ್ರಕರಣಗಳು ಈ ರೀತಿ ನಡೆದಿದ್ದಾವೆ. ಆದರೆ ನಿಯಂತ್ರಣ ಮಾಡಬಹುದು ಹೇಗೆ ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ತನ್ನೇ ಆದಂತ ಗೈಡ್ ಲೈನ್ ಅನ್ನು ಕೊಟ್ಟಿದೆ. ಈ ಗೈಡ್ ಲೈನ್ ಆಧಾರದಲ್ಲಿ ಏನು ಬಹಳ ಸ್ಪೆಸಿಫಿಕ್ ಆಗಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಒಂದು ಸಪರೇಟ್ ಶೆಲ್ಟರ್ನ ಮಾಡಿ, ಅವಕ್ಕೆ ಸ್ಟೆರಿಲೈಸ್ ಮಾಡಿ, ಮತ್ತೆ ವ್ಯಾಕ್ಸಿನೇಷನ್ ಇಂಜೆಕ್ಷನ್ ಮಾಡಿ ಅವನ್ನ ಸಪರೇಟ್ ಮೇಂಟೈನ್ ಮಾಡಿ ಅನ್ನುವಂಥದ್ದು ಪ್ರಶ್ನೆ. ಇದು ಇಟ್ಸ್ ಅ ಡ್ಯೂಟಿ ಆಫ್ ದಿ ಸ್ಟೇಟ್. ಈ ದೇಶವನ್ನು ನಡೆಸ್ತಾ ಇರುವಂತಹ ಸರ್ಕಾರಗಳು ಇದ್ರ ಬಗ್ಗೆ ಕೂಡಲೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನ ಗಮನದಲ್ಲಿ ಇಟ್ಕೊಂಡು ಅದರ ಆಧಾರದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಶೆಲ್ಟರ್ ನಿರ್ಮಾಣ ಮಾಡುವ ಕಡೆ ಗಮನ ಕೊಡಬೇಕು. ಇದರಿಂದ ಏನು ತೊಂದರೆ ಆಗ್ತಾ ಇದೆ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಗಮನ ಹರಿಸಬೇಕು. ಮುಂದೇನಂದ್ರೆ, ಈ ರೀತಿ ಒಂದು ಸಲ ನಾಯಿಗಳಿಗೆ ಈ ತರ ನೀವು ಮಾಂಸಾಹಾರ ಕೊಡ್ತೀವಿ ಅಂತ ಕೊಟ್ಬಿಡ್ತೀರಿ ನೀವು, ಆದ್ರೆ ಅದ್ರ ಪರಿಣಾಮ ಸಿಗ್ಲಿಲ್ಲ ಅಂದ್ರೆ ಎಷ್ಟು ದಿನ ಸರ್ಕಾರ ಕೊಡ್ಲಿಕ್ಕೆ ಆಗ್ತದೆ? ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅವಕ್ಕೆ ಆಹಾರ ಮನುಷ್ಯರಿಗೆ ಹೇಗ್ ಬೇಕು ಅದೇ ರೀತಿ ಆಹಾರ ಬೇಕಾಗ್ತದೆ. ಕೊಡ್ಲಿಲ್ಲ ಅಂದ್ರೆ ನಿರಂತರವಾಗಿ ಕೊಡಕ್ ಬರೋದಿಲ್ಲ. ಒಂದು ಸಲ ಮಾಂಸಾಹಾರ ರುಚಿಯನ್ನು ಕಂಡಾಗ ಅವಕ್ಕೆ ಎಲ್ಲಿ ಮಾಂಸ ಸಿಗ್ತದೆ ಅಲ್ಲಿ ಹೋಗಿ ಮಾಡೋ ಅಂತದೆ. ಉದಾಹರಣೆ, ಈಗ ವೈಲ್ಡ್ ಅನಿಮಲ್ ಏನಿರ್ತವೆ, ಕಾಡಿನಲ್ಲಿ ಮಾಂಸಾಹಾರ ಬೇಕಾದಾಗ ತನಗೆ ಬೇಟೆ ಆಡ್ಕೊಳ್ತವೆ, ಅದಕ್ಕೆ ತಕ್ಕಂತೆ ಆರಾಮಾಗಿರ್ತವೆ. ಆದ್ರೆ ಅವೇನ ಒಂದು ಸಲ ಮನುಷ್ಯನ ಬೇಟೆಯಾಡಿ ರುಚಿಯನ್ನ ಕಂಡಿದ್ರೆ ಅದು ಬಿಡೋದಿಲ್ಲ.